ರಶ್ಮಿಕಾ ಮಂದಣ್ಣ ಹಿಂದಿಯಲ್ಲಿ ಹ್ಯಾಟ್ರಿಕ್ ಹಿಟ್ ನ ನಿರೀಕ್ಷೆಯಲ್ಲಿದ್ದಾರೆ. ಸಿಕಂದರ್ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟದಲ್ಲೇ ಕಮಾಲ್ ಮಾಡೋ ಮುನ್ಸೂಚನೆ ನೀಡಿದೆ. ಇಲ್ಲಿ ಸಲ್ಲುಗೆ ನಮ್ಮ ರಶ್ಮಿಕಾನೇ ಜೋಡಿ. तुम्हारे दुश्मनों में तुम इतने पॉपुलर हो. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಸ್ಯಾಂಡಲ್ವುಡ್ ನಿಂದ ತಮ್ಮ ಸಿನಿ ಜರ್ನಿಯನ್ನ ಆರಂಭಿಸಿ ಈಗ ಬಾಲಿವುಡ್ ನಲ್ಲಿ ಮಿಂಚ್ತಾ ಇರೋ ನಮ್ಮ ಕನ್ನಡತಿ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅವರ ತಾಯಿ ಈ ಹಿಂದೆ ಒಂದು ಮಾತನ್ನ ಹೇಳಿದ್ರು. ಅದು ಈಗ ನಿಜ ಆಗಿದೆ. ಹೌದು, ನನ್ನ ಮಗಳನ್ನ ಬಾಲಿವುಡ್ ನ ಉತ್ತುಂಗದಲ್ಲಿ ಕೂರಿಸ್ತೀನಿ ನೋಡಿ ಅಂತ ಹೇಳ್ತಿದ್ದ ರಶ್ಮಿಕಾ ಮಂದಣ್ಣ ಅವರ ತಾಯಿಯ ಮಾತು ಇಂದು ಅಕ್ಷರಶಃ ನಿಜವಾಗಿದೆ. ಹೌದು, ಬಾಲಿವುಡ್ ನ ಅಂಗಳದ ಮೋಸ್ಟ್ ಟ್ರೆಂಡಿಂಗ್ ನಟಿಮಣಿ ಯಾರು ಅಂದ್ರೆ ಅದು ಒನ್ ಅಂಡ್ ಓನ್ಲಿ ನಮ್ಮ ಕನ್ನಡತಿ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ. ಈ ಹಿಂದೆಯೇ ಮುಂಬೈ ಸಿನಿ ದುನಿಯಾಗೆ ಕಾಲಿಟ್ಟಿದ್ರು. ಇತ್ತೀಚೆಗೆ ರಶ್ಮಿಕಾಗೆ ಸಿಗ್ತಿರೋ ಸಕ್ಸಸ್ ಅನ್ನ ನೋಡಿದ್ರೆ ಈ ಮೊದಲು ಐಶ್ವರ್ಯ ರೈ, ದೀಪಿಕಾ ಪಡ್ಕೋಣೆ ಮಿಂಚಿದ ರೀತಿಯಲ್ಲೇ ಬಿಲ್ ಟೌನ್ ಆಳುವ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಿವೆ. ಅಂದಹಾಗೆ ಸದ್ಯ ರಶ್ಮಿಕಾ ಮಂದಣ್ಣ ಹಿಂದಿಯಲ್ಲಿ ಹ್ಯಾಟ್ರಿಕ್ ಹಿಟ್ ನ ನಿರೀಕ್ಷೆಯಲ್ಲಿದ್ದಾರೆ. ಈ ಮೊದಲು ಅವರು ನಟಿಸಿದ ಸಿನಿಮಾಗಳಾದ ರಣಬೀರ್ ಕಪೂರ್ ಜೊತೆಗಿನ ಅನಿಮಲ್ ಹಾಗೂ ವಿಕ್ಕಿ ಕೌಶಲ್ ಜೊತೆ ತೆರೆ ಹಂಚಿಕೊಂಡ ಚಾವಾ ಚಿತ್ರಗಳು ಬಿಗ್ಗೆಸ್ಟ್ ಹಿಟ್ ಆದ ಬಳಿಕ ಸಿಕಂದರ್ ಕೂಡ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟದಲ್ಲೇ ಕಮಾಲ್ ಮಾಡೋ ಮುನ್ಸೂಚನೆ ನೀಡಿದೆ. ಹೌದು, ನಿನ್ನೆ ಅಷ್ಟೇ ಸಿಕಂದರ್ ಸಿನಿಮಾದ ಅಫಿಷಿಯಲ್ ಟೀಸರ್ ರಿಲೀಸ್ ಆಗಿದೆ. ತಮಿಳಿನ ಸ್ಟಾರ್ ಡೈರೆಕ್ಟರ್ AR ಮುರುಗದಾಸ್ ನಿರ್ದೇಶನದ ಈ ಸಿನಿಮಾ ಮಾಸ್ ಕಮರ್ಷಿಯಲ್ ಎಂಟರ್ಟೈನರ್ ಆಗಿದ್ದು ಬಾಲಿವುಡ್ ಭಾಯಿಜಾನ್ ಸಲ್ಮಾನ್ ಖಾನ್ ಲೀಡ್ ರೋಲ್ ನಲ್ಲಿ ಮಿಂಚು ಹರಿಸಿದ್ದಾರೆ. ಇಲ್ಲಿ ಸಲ್ಲುಗೆ ನಮ್ಮ ರಶ್ಮಿಕಾನೇ ಜೋಡಿ. ಇನ್ನು ಇವರ ಜೋಡಿ ದೊಡ್ಡದಾಗಿಯೇ ಮೋಡಿ ಮಾಡಲಿದೆ ಅನ್ನೋದು ಸಿನಿ ಪಂಡಿತರ ಲೆಕ್ಕಾಚಾರ ಆಗಿದೆ. ಬರೋಬ್ಬರಿ 400 ಕೋಟಿ ಬಿಗ್ ಬಜೆಟ್ ನಲ್ಲಿ ತಯಾರಾಗಿರೋ ಸಿಕಂದರ್ ಮೂವಿ ಇದೇ ಈದ್ ಪ್ರಯುಕ್ತ ಮಾರ್ಚ್ 28ಕ್ಕೆ ವಿಶ್ವದಾದ್ಯಂತ ತೆರೆಕಪ್ಪಳಿಸುತ್ತದೆ. ಒಂದ್ ಕಡೆ ರಶ್ಮಿಕಾ ಈ ಚಿತ್ರದ ಮೂಲಕ ಹ್ಯಾಟ್ರಿಕ್ ಹಿಟ್ ನ ನಿರೀಕ್ಷೆಯಲ್ಲಿದ್ದರೆ, ಮತ್ತೊಂದ್ ಕಡೆ ಈ ಅದೃಷ್ಟ ದೇವತೆಯಿಂದಾಗಿ ಸಾಲು ಸಾಲು ಸಿನಿಮಾಗಳಿಂದ ಸೋತು ಕಂಗೆಟ್ಟಿರೋ ಸಲ್ಮಾನ್ ಖಾನ್ಗೆ ಶುಭವಾಗೋ ಲಕ್ಷಣಗಳು ಕಾಣ್ತಾ ಇವೆ. ಎಸ್, ಇತ್ತೀಚೆಗೆ ಸಲ್ಲು ಮಾಡಿದಂತಹ ಸಿನಿಮಾಗಳು ಯಾವುದು ಕೂಡ ಸಕ್ಸಸ್ ಆಗಿಲ್ಲ. ಬ್ಯಾಕ್ ಟು ಬ್ಯಾಕ್ ನೆಲ ಕಚ್ಚಿದ್ವು. ಸಲ್ಮಾನ್ ಖಾನ್ಗೂ ಈಗ ಒಂದೇ ಒಂದು ಸಕ್ಸಸ್ ಬೇಕಿದೆ. ಅದು ಕೂಡ ನಮ್ಮ ಕನ್ನಡತಿ ಮೂಲಕ ಬರೋ ಸೂಚನೆ ಎದ್ದು ಕಾಣ್ತಿದೆ. ಇನ್ನು ಸಿಕಂದರ್ ಸಿನಿಮಾದ ಟೀಸರ್ ರಿಲೀಸ್ ಆಗಿ ಕೇವಲ 18 ನಿಮಿಷಗಳಲ್ಲೇ ಬರೋಬ್ಬರಿ 2.5 ಕೋಟಿ ಯೂಟ್ಯೂಬ್ ವ್ಯೂಸ್ ಅನ್ನ ಪಡೆದಿದೆ. ಅಲ್ಲಿಗೆ ಸಲ್ಮಾನ್ ಖಾನ್ಗಿರೋ ಕ್ರೇಜ್ ಜೊತೆಗೆ ರಶ್ಮಿಕಾ ಗ್ಲಾಮರ್ ಕೂಡ ಸೇರಿರೋದು ಈ ಚಿತ್ರದ ಗಮ್ಮತ್ತು ಹೆಚ್ಚುವಂತೆ ಮಾಡಿದೆ. ಬರೀ ರಶ್ಮಿಕಾ ಅಷ್ಟೇ ಅಲ್ಲ ಟ್ರೆಂಡಿಂಗ್ ಅಲ್ಲಿರೋದೀಗ. ಆಕೆಯ ಸಿಕಂದರ್ ಚಿತ್ರದ ಟೀಸರ್ ಕೂಡ ಯೂಟ್ಯೂಬ್ ನಲ್ಲಿ ಟ್ರೆಂಡಿಂಗ್ ನಲ್ಲಿ ನಂಬರ್ 1 ಆಗಿದೆ. ಇನ್ನು ಸ್ಯಾಂಡಲ್ವುಡ್ ನಿಂದ ಬಾಲಿವುಡ್ ವರೆಗೂ ಫೇಮ್ ಗಳಿಸಿರೋ ರಶ್ಮಿಕಾ ಮಂದಣ್ಣ ಅವರು ಸಿನಿ ಚಿತ್ರರಂಗಕ್ಕೆ ಬಂದು ಕೆಲವೇ ವರ್ಷಗಳಲ್ಲಿ ಇಷ್ಟೊಂದು ಸಾಧನೆಯನ್ನ ಮಾಡಿರೋದು ನಿಜಕ್ಕೂ ಹೆಮ್ಮೆಯ ವಿಷಯವೇ ಹೌದು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.